ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಮೋಸ, ಅಜ್ಞಾನ, ಅಧರ್ಮ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ನಾವು ಇನ್ನೊಬ್ಬರಿಗೆ ಮೋಸ ಮಾಡಬಾರದು. ಒಂದು ವೇಳೆ ಮೋಸ ಮಾಡಿದ್ದೇ ಆದರೆ ಇನ್ನೊಬ್ಬರು ನಮಗೆ ಮೋಸ ಮಾಡಿಯೇ ತೀರುತ್ತಾರೆ. ಅದರ ಪ್ರತಿಫಲವನ್ನು ನಾವು ಕ್ಷಣಾರ್ಧದಲ್ಲಿ ನಮಗೆ ಲಭಿಸುತ್ತದೆ. ಆದ್ದರಿಂದ ಮೋಸವನ್ನು ಮಾಡುವ ಸಲುವಾಗಿ ಅನೇಕ ವೇದಿಕೆಗಳನ್ನು ಸೃಷ್ಟಿ ಮಾಡಿಕೊಂಡಿರುತ್ತಾರೆ. ದೇವರ ಹೇಳುತ್ತೇನೆ, ಮಾಟ ಮಂತ್ರ ಮಾಡುತ್ತೇನೆ, ನಿಧಿ ತೆಗೆಯುತ್ತೇನೆ, ನಿನ್ನನ್ನು ಲಗ್ನ ಮಾಡಿಸುತ್ತೇನೆ, ಹೀಗೆ ನೌಕರಿ ಕೊಡಿಸುತ್ತೇನೆ, ಟ್ರಾನ್ಸ್ಫರ್ ಮಾಡುತ್ತೇನೆ, ಅನೇಕ ರೀತಿಯಲ್ಲಿ ವೇದಿಕೆ ಸೃಷ್ಟಿ ಮಾಡಿಕೊಂಡು ಇನ್ನೊಬ್ಬರ ಆಸ್ತಿ ಪಾಸ್ತಿ ಲಪಟಾಯಿಸುವುದು, ಆಸೆ ಆಮಿಷಗಳನ್ನು ಒಡ್ಡಿ ತಮ್ಮ ಬುಟ್ಟಿಯಲ್ಲಿ ಹಾಕಿಕೊಂಡು ಅಧರ್ಮವನ್ನೇ ಪಾಲಿಸುತ್ತಾರೆ. ಇನ್ನೊಬ್ಬರಿಗೆ ಮೋಸ ಮಾಡುವುದೇ ಅಧರ್ಮ, ಇನ್ನೊಬ್ಬರಿಗೆ ಹಿಂಸೆ ಕೊಡುವುದೇ ಅಧರ್ಮ. ದುರ್ಬಲ ಮನಸ್ಸಿನಿಂದ, ಅಜ್ಞಾನದಿಂದ ಕೆಟ್ಟ ಚಟಗಳನ್ನು ಮಾಡಿ ತನ್ನ ಚಪಲಕ್ಕೆ, ಇಂದ್ರಿಯಗಳ ಚಪಲಕ್ಕೆ ಮದ್ಯ ಮಾಂಸವನ್ನು ತಿಂದು ಹೆಂಡರು ಮಕ್ಕಳಿಗೆ ಕಣ್ಣೀರು ತರಿಸಿ ತೂರಾಡುತ್ತಾ ಮನೆಗೆ ಬರುವುದು. ಅದರ ಬದಲಾಗಿ ನಾವು ಯಾವಾಗಲೂ ಮನೆಗೆ ಬರುವಾಗ ಹಣ್ಣು ಹಂಪಲುಗಳನ್ನು, ಕಾಯಿ ಕರ್ಪೂರಗಳನ್ನು, ಪೂಜಾ ಸಾಮಗ್ರಿಗಳನ್ನು ತರಬೇಕು. ಅಂದರೆ ನಮ್ಮ ಮನೆಯೂ ಶಾಂತವಾಗುತ್ತದೆ, ನಮ್ಮ ಮನವೂ ಶಾಂತವಾಗುತ್ತದೆ, ನಕಾರಾತ್ಮಕವಾದಂಥ ಕಿರಣಗಳು ಅಲ್ಲಿ ಒಳಗೆ ಬರುವುದಿಲ್ಲ. ಹೀಗಾಗಿ ಸರಳತೆ, ಸಹಜತೆಯಿಂದ, ಸಮಸ್ಥಿತಿಯಿಂದ, ವೈರಾಗ್ಯ, ವಿರಕ್ತಿಯಿಂದ ನಾವು ನಮ್ಮ ಜೀವನ ಸಾಗಿಸಬೇಕು. ಯಾವಾಗಲೂ ಗುರು ಕೃಪೆಗಾಗಿ ಬಡದಾಡಬೇಕು. ಗುರುವಿನ ಸಂಗಡ ಇರಬೇಕು, ಗುರುವಿನ ಸಂಘ ಮಾಡಬೇಕು, ಮಹಾತ್ಮರ ಸಂಘ ಮಾಡಬೇಕು, ಸಜ್ಜನರ ಸಂಘ ಮಾಡಬೇಕು, ಅನುಭಾವಿಗಳ ಆಶ್ರಯದಲ್ಲೇ ಬೆಳೆಯಬೇಕು. ಒಂದೊಳ್ಳೆ ದುಷ್ಟರ ಸಹವಾಸದಿಂದ ನಾವು ದುರಾಚಾರಿಯಾದರೂ ಸಹಿತ ಆ ಗುರುವಿನ ಸಂಘದಿಂದ ನಾವು ಸದಾಚಾರಿಯಾಗಿಬಿಡುತ್ತೇವೆ. ಆದ್ದರಿಂದ ದುರ್ಭಾವ, ದುಷ್ಟತನ, ದುರ್ಗುಣಗಳನ್ನು ಅವುಗಳನ್ನು ಕೈ ಬಿಡಬೇಕು. ಕೆಟ್ಟವರ ಜೊತೆ ಎಂದಿಗೂ ಗೆಳೆತನ ಮಾಡಬಾರದು, ನಮ್ಮ ಅನುಮತನೂ ಹಂಚಿಕೊಳ್ಳಬಾರದು. ಶಿವಭಕ್ತರಲ್ಲದವರ ಜೊತೆ ನಾವು ಮಾತನಾಡಲೇಬಾರದು, ಅವರ ಜೊತೆ ನೆಲಿದಾಡಬೇಕು. ಆದ್ದರಿಂದ ದುಷ್ಟರು ಅವರು ಹಾವು ಇದ್ದಂತೆ, ಅವರು ನಮ್ಮನ್ನು ಕುಡಿಯಲು ತಿನ್ನಲು ಹಚ್ಚಿ ನಮ್ಮನ್ನು ಹಾಳು ಮಾಡಿಬಿಡುತ್ತಾರೆ. ನಾವು ರೋಡಿಗೆ ನಿಲ್ಲಬೇಕಾಗುತ್ತದೆ. ಆದ್ದರಿಂದ ದುರ್ಗುಣ ಇದ್ದವರನ್ನು, ದುರ್ಮಾರ್ಗಿಗಳನ್ನು ನಾವು ಬೆನ್ನು ಹತ್ತಲೇಬಾರದು. ಇನ್ನು ನಮ್ಮ ಕಾಲ ಮೀರಿ ಹೋಗುವುದರೊಳಗಾಗಿ ನಾವು ನಮ್ಮ ಗುರಿಯನ್ನು ಸಾಧಿಸಬೇಕು, ಗುರಿ ಮುಟ್ಟಬೇಕು. ಲಂಚದಿಂದ ಬರುವ ಹಣ, ಆಕರ್ಷಣೆಯಿಂದ ಬರುವ ವನಿತೆಯರು ಮೋಸ ಮಾಡಿ ನಮ್ಮನ್ನು ಬೀದಿಗೆ ತಳ್ಳುತ್ತಾರೆ. ಅಂದರೆ ಹಿಟ್ಟಿನ ಚೀಲ ಹರಿದು ತಿನ್ನುವಂತೆ ತಿಂದು ಬಿಡುತ್ತಾರೆ. ಬೀಸುವ ಗಾಳಿಯಲ್ಲಿ ಬಂದ ಸುವಾಸನೆಯಂತೆ ಯಾವ ರೂಪದಲ್ಲಿ ಆದರೂ ಅದು ಹೋಗಿಬಿಡುತ್ತದೆ. ಅದಕ್ಕಾಗಿ ಅತಿ ಆಸೆ ಮಾಡದೆ, ಇಲ್ಲದ್ದು ಬಯಸದೆ, ಮನಸ್ಸನ್ನು, ಇಂದ್ರಿಯಗಳನ್ನು, ಬುದ್ಧಿ, ಚಿತ್ತ ಇವುಗಳನ್ನು ನಾವು ಗೆಲ್ಲಬೇಕು. ವಿಷಯ ಭೋಗಾಸಕ್ತಿಗಳಿಗೆ ಆಸೆ ಮಾಡದೆ ನಮ್ಮ ಮನಸ್ಸನ್ನು, ತನುಮನ ಧನವನ್ನು ಶಿವನಲ್ಲಿ ದೃಢವಾಗಿ ನಂಬಿ ಅವನಲ್ಲಿ ಇರಿಸಬೇಕು.
ಆಗ ನಮಗೆ ಶರೀರ ಸೌಖ್ಯ, ಆರೋಗ್ಯ ಸೌಖ್ಯ, ಭೋಗ ಭಾಗ್ಯಗಳು ತನ್ನಿಂದ ತಾನೇ ಬರುತ್ತವೆ. ಸುಖವು ತಾನಾಗಿಯೇ ಬಂದು ನಮ್ಮನ್ನು ಸೇರುತ್ತದೆ. ಆ ಸುಖಕ್ಕಾಗಿ ಬೆನ್ನು ಹತ್ತಬಾರದು. ಸುಖ ದುಃಖ ದ್ವಂದ್ವಗಳಿಗೆ ನಾವು ಯೋಚಿಸಿದರೆ ನಮಗೆ ಅನೇಕ ರೋಗಾದಿಗಳು ಬಾಧೆ ಕಾಡುತ್ತವೆ. ಚೆನ್ನಾಗಿ ಜೀವನವನ್ನು ಅರ್ಥೈಸಿಕೊಳ್ಳಬೇಕು, ನಮ್ಮನ್ನು ನಾವು ಅರಿತುಕೊಳ್ಳಬೇಕು. ಮರಣ ಯಾವಾಗಲೂ ನಮ್ಮನ್ನು ನಾವು ಅಪೇಕ್ಷಿಸದೆ, ನಿರೀಕ್ಷೆ ಇಲ್ಲದೆ ಬಂದು ಬಿಡುತ್ತದೆ ಎಂಬುದನ್ನು ಮರೆಯಬಾರದು. ನಮ್ಮಲ್ಲಿ ಎಷ್ಟೇ ಸಂಪತ್ತಿದ್ದರೂ, ಅಧಿಕಾರ ಇದ್ದರೂ, ಅನುಭವಿಗಳು ಇದ್ದರೂ ಮರಣ ನಮಗೆ ಹೇಳಿ ಕೇಳಿ ಬರುವುದಿಲ್ಲ. ಅದಕ್ಕಾಗಿ ಇರುವುದರಲ್ಲೇ ನಾವು ಒಳ್ಳೆಯ ನಡತೆ, ಒಳ್ಳೆಯ ನುಡಿ, ಒಳ್ಳೆಯ ಭಾವ ಇವುಗಳನ್ನು ಹೊಂದಬೇಕು. ಶಿವನಲ್ಲಿ ಭಕ್ತಿ, ಶ್ರದ್ಧೆ, ನಿಷ್ಠೆ ಇಟ್ಟು ಮಾಯೆಯನ್ನು ಗೆಲ್ಲಬೇಕು. ಮಾಯೆಯನ್ನು ಗೆದ್ದಿದಾಗ ನಾವು ಶಿವನ ಕೃಪೆಗೆ ಪಾತ್ರರಾಗುತ್ತೇವೆ. ಪಾವಿತ್ರ್ಯತೆಯನ್ನು ನಾವು ಕಾಪಾಡಿಕೊಂಡು ಹೋಗಬೇಕು. ನಮ್ಮ ನಡೆ, ನುಡಿ, ಮನ, ತನು, ಮನ, ಧನ, ಇಂದ್ರಿಯಗಳು ಇವುಗಳ ಪಾವಿತ್ರ್ಯತೆ ಕಾಯ್ಕೊಂಡಾಗ ನಮಗೆ ಗುರುವಿನ ಕೃಪೆಯಾಗುತ್ತದೆ. ನಮ್ಮ ಕಣ್ಣಿಗೆ ಕಾಣುವ ದೃಶ್ಯ ವಸ್ತುಗಳು ನಮ್ಮ ಜೊತೆ ಇದ್ದರೂ ಅವು ಯಾವುವೂ ಬರುವುದಿಲ್ಲ. ಸುಳ್ಳು ಸತ್ಯದಂತೆ ನಟನೆ ಮಾಡುತ್ತದೆ, ಸತ್ಯದ ಜೊತೆಗೆ ಇರುತ್ತದೆ. ಸತ್ಯ ಯಾವುದು, ಮಿಥ್ಯೆ ಯಾವುದು, ಸುಳ್ಳು ಯಾವುದು ಅನ್ನು ನಾವು ಅರ್ಥೈಸಿಕೊಳ್ಳಬೇಕು. ದೃಶ್ಯ ವಸ್ತುಗಳು ಎಂದರೆ ನಮಗೆ ಕಣ್ಣಿಗೆ ಕಾಣುವ ವಸ್ತುಗಳು. ಆಸ್ತಿ ಪಾಸ್ತಿ, ಕಾರು, ಬಂಗಲೆ, ಅಧಿಕಾರ, ಅಂತಸ್ತು, ಸಂಪತ್ತು, ಬೆಳ್ಳಿ, ಬಂಗಾರ, ಹೆಂಡರು, ಮಕ್ಕಳು, ಬಂಧು ಬಳಗ, ಪರಿವಾರದವರು ಇವು ಯಾವುವು ನಮ್ಮ ಬಳಿಯಲ್ಲಿ ಇದ್ದರೂ ಇಲ್ಲದಂತೆಯೇ ಇರುತ್ತವೆ. ಒಮ್ಮೆ ಮರೆಯಾಗಿ ಹೋಗಿಬಿಡುತ್ತವೆ. ಆದರೆ ಅದೃಶ್ಯ ವಸ್ತು ಅದು ಅಗಮ್ಯ, ಅಗೋಚರ, ಅದ್ವಿತೀಯ. ಅದುವೇ ನಿರಾಕಾರ, ನಿರ್ಗುಣ, ಕಣ್ಣಿಗೆ ಕಾಣಲಾರದ್ದು. ಆ ಅಗೋಚರ ಶಕ್ತಿ ನಮ್ಮ ಅನುಭವಕ್ಕೆ ಬರುತ್ತದೆ. ಅದಕ್ಕಾಗಿ ನಾವು ಮನ ಬಂದಂತೆ ನಡೆಯದೆ, ಮನ ಬಂದಂತೆ ನುಡಿಯದೆ, ಮನ ಬಂದಂತೆ ನಾವು ತಿರುಗಾಡದೆ ಶರೀರದಿಂದ ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು. ಗುರು ತೋರಿಸಿದ ಮಾರ್ಗದಲ್ಲಿ ನಡೆದರೆ ನಮಗೆ ಸುಖ ಶಾಂತಿ ಲಭಿಸುತ್ತದೆ. ಕಾಮ ವಾಸನೆಗಳನ್ನು ಬಿಟ್ಟಾಗ ನಮಗೆ ಆ ಗುರುವಿನ ಕೃಪೆ ಆಗುತ್ತದೆ. ಅಂತಹ ಸತ್ಸಂಗವನ್ನು ಮಾಡಿ ಶ್ರವಣ ಮನನ ನಿಧಿಧ್ಯಾಸದಿಂದ ನಾವು ನಮ್ಮ ಜೀವನ ಸಾಗಿಸಬೇಕು. ಒಂದು ಕರು ಯಾವ ರೀತಿಯಾಗಿ ತಾಯಿಯ ಕಡೆಗೆ ಹರಿದು ಹೋಗುತ್ತದೆಯೋ ಆ ರೀತಿಯಲ್ಲಿ ನಾವು ಗುರುವಿನ ಕಡೆಗೆ ಹೋಗಬೇಕು. ಅಂತ ಗುರುವಿನ ಕೃಪೆ ನಮಗಾಗಬೇಕು. ಆದ್ದರಿಂದ ನಾವು ಯಾವಾಗಲೂ ಒಂದು ಸತ್ಸಂಗದಲ್ಲಿ ಪುರಾಣ, ಪುಣ್ಯಕಥೆ, ಪೂಜೆ, ಪುನಸ್ಕಾರ, ಭಜನೆ, ಕೀರ್ತನೆ, ಶಿವನ ಧ್ಯಾನ, ಶಿವನಾಮ ಸ್ಮರಣೆಯಿಂದ ನಾವು ಶಿವಾಚಾರಿಗಳಾಗುತ್ತೇವೆ. ಆದ್ದರಿಂದ ಒಳ್ಳೆಯ ನಡತೆಯನ್ನು, ಒಳ್ಳೆಯ ನುಡಿಗಳನ್ನು ನಾವು ಪಾಲಿಸಬೇಕು. ಅಕ್ಕ ಮಹಾದೇವಿಯವರು ತಮ್ಮ ಒಂದು ವಚನದಲ್ಲಿ ಹೇಳುತ್ತಾರೆ, ನಡೆ ಶುಚಿ, ನುಡಿ ಶುಚಿ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ. ಇಂತಿ ಪಂಚತೀರ್ಥಂಗನ್ನೊಳಗೊಂಡು ಮರ್ತ್ಯದಲ್ಲಿ ಇಂದ ನಿಮ್ಮ ಶರಣರ ತೋರಿ ಎನ್ನ ಉಳುಗಿಕೊಳ್ಳು ಚನ್ನಮಲ್ಲಿಕಾರ್ಜುನ. ಯಾರು ಈ ಪ್ರಪಂಚದಲ್ಲಿ ನಡೆ ಶುಚಿಯಾಗಿರ್ತಾರೋ, ನುಡಿ ಶುಚಿಯಾಗಿರ್ತಾರೋ, ತನು ಶುಚಿ ಮಾಡಿಕೊಂಡಿರ್ತಾರೋ, ಮನ ಶುಚಿ ಮಾಡಿಕೊಂಡಿರ್ತಾರೋ, ಭಾವ ಶುಚಿ ಮಾಡಿಕೊಂಡಿರ್ತಾರೋ, ಇಂಥ ಒಂದು ಪಂಚ ಶುಚಿಗಳನ್ನು ಈ ಮರ್ತ್ಯದಲ್ಲಿ ತೋರಿಸಿ ನನ್ನನ್ನು ಉಳಿಸಿಕೊಳ್ಳು ಎಂದು ಅಕ್ಕಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನಲ್ಲಿ ಬೇಡಿಕೊಳ್ಳುತ್ತಾರೆ. ಈ
ತೀರ್ಥಗಳು ಅಂದರೆ ನಡೆಶುಚಿ, ನುಡಿಶುಚಿ, ತನುಶುಚಿ, ಮನಶುಚಿ, ಭಾವಶುಚಿ ಇದ್ದವರು ಅನುಭಾವಿಗಳಾಗುತ್ತಾರೆ. ಅಂಥವರ ಸತ್ಸಂಗದಿಂದ ನಮ್ಮ ಜೀವನವನ್ನು ಪರಮ ಪಾವನ ಮಾಡಿಕೊಂಡು ಆ ಗುರುವಿನ ಕೃಪೆಗೆ ಪಾತ್ರರಾಗಿ ಗುರುವಿನ ಆಶೀರ್ವಾದ ಪಡೆದುಕೊಂಡು ಸಮೃದ್ಧಿ ಜೀವನವನ್ನು ಸಾಗಿಸಬೇಕು. ಅಂತಹ ಸಮೃದ್ಧ ಜೀವನವನ್ನು ನಾವು ನೀವು ಸಾಗಿಸೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.